ಅರುಣಾಚಲ ಪ್ರದೇಶದಲ್ಲಿ ಚೀನಾ ಮತ್ತೊಮ್ಮೆ ಖ್ಯಾತೆಯನ್ನ ತೆಗೆದಿರುವಂಥದ್ದು. ಭಾರತೀಯ ಸೇನೆಯ ಜೊತೆ ಚೀನಾದ PLA ಮುಖಾಮುಖಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಅಪ್ಪರ್ ಸುಬನ್ಸಿರಿಯ ಟಾಕ್ಸಿಂಗ್ ವೃತ್ತದಲ್ಲಿ ಮುಖಾಮುಖಿಯಾಗಿದ್ದಾವೆ ಎರಡೂ ಸೇನೆಗಳು ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೃಶ್ಯಗಳು ಕೂಡ ಹರಿದಾಡ್ತಾ ಇರುವಂಥದ್ದು. ಆದರೆ ಇದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿಯನ್ನು ಸೇನೆ ಹಂಚಿಕೊಂಡಿಲ್ಲ, ಅರುಣಾಚಲ ಪ್ರದೇಶದ ಸರ್ಕಾರವೂ ಹಂಚಿಕೊಂಡಿಲ್ಲ, ಯಾವುದೇ ಮಾಹಿತಿಯೂ ಇದರ ಬಗ್ಗೆ ಇಲ್ಲ. ಇನ್ನು ಇದಕ್ಕೂ ಮೊದಲು 60 ಕಿಲೋಮೀಟರ್ ಒಳ ನುಸುಳಿದ್ದಾರೆ ಚೀನಾ ಸೇನೆಯವರು ಅಂತೇಳಿ ಒಂದು ದೃಶ್ಯ ಹರಿದಾಡಿತ್ತು. ಅದಾದ ಮೇಲೆ ಆಗಸ್ಟ್ ತಿಂಗಳ ಆರಂಭದಲ್ಲೇ ಇಂಥದ್ದೊಂದು ವಿಡಿಯೋ ಹರಿದಾಡತ್ತೆ. ಆ ವಿಡಿಯೋ ಸುಳ್ಳು, ಯಾರೂ ಒಳಗೆ ನುಸುಳಿಲ್ಲ ಅಂತೇಳಿ ತಿರಸ್ಕರಿಸಲಾಗತ್ತೆ. ಅದಾದ ಬೆನ್ನಲ್ಲೇ ಈಗ ಮತ್ತೊಂದು ವಿಡಿಯೋ ಹರಿದಾಡ್ತಾ ಇದೆ. ಜುಲೈ 25ರಿಂದಲೇ ಎರಡೂ ಸೇನೆಗಳ ನಡುವೆ ಜಟಾಪಟಿ ನಡೀತಾ ಇದೆ, ಚೀನಾ ಸೇನೆ ಕಿರಿಕ್ ಮಾಡ್ತಾ ಇದೆ ಅನ್ನುವ ವಿಡಿಯೋಗಳಿವು. ಆ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ. ಚೀನಾ ಸೇನೆ ಆಗಾಗ ಅರುಣಾಚಲ ಪ್ರದೇಶ, ಭಾರತ ಮತ್ತು ಚೀನಾಕ್ಕೆ ಹೊಂದಿಕೊಂಡಿರುವಂತಹ ಗಡಿಗಳೇನಿದ್ದಾವೆ ಆ ಗಡಿಗಳಲ್ಲಿ ನುಸುಳುವ ಪ್ರಯತ್ನವನ್ನ ಮಾಡ್ತಾ ಇರತ್ತೆ. ಈ ಹಿಂದೆ ಹಲವು ಬಾರಿ ಭಾರತೀಯ ಸೇನೆ ITBP ದಿಟ್ಟ ಉತ್ತರವನ್ನೇ ಚೀನಾ ಸೇನೆಗೆ ಕೊಟ್ಟಿದೆ. ಅದಾದ ಮೇಲೂ ಕೂಡ ಮತ್ತೆ ಒಳ ನುಸುಳೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಏನು ಈ ವಿಡಿಯೋಗಳು ಹರಿದಾಡ್ತಾ ಇದ್ದಾವೆ ಇದರ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿರುವಂಥದ್ದು ಈ ವಿಡಿಯೋಗಳು. ಇದು ಚೀನಾ ಸೇನೆ ನುಸುಳಿರುವಂಥದ್ದು, ಅರುಣಾಚಲ ಪ್ರದೇಶದ ಒಳಗಡೆಯೇ ನುಸುಳಿದ್ದಾವೆ ಅಂತೇಳಿ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರಾಹುಲ್ ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ರಾಹುಲ್, ಚೀನಾ ಸೇನೆಯದ್ದು ಅಂತ ಹೇಳಲಾಗ್ತಾ ಇರುವ ವಿಡಿಯೋಗಳು ಹರಿದಾಡ್ತಾ ಇದೆ. ಚೀನಾದ ನರಿಬುದ್ಧಿ ಇದೇನು ಹೊಸದಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಅವಮಾನವನ್ನ, ಸೋಲನ್ನ ಅನುಭವಿಸಿದಾಗಲೂ ಕೂಡ ಮತ್ತೆ ಒಳ ನುಸುಳೋದಕ್ಕೆ ಪ್ರಯತ್ನ ಮಾಡಿದೆ. ಆಗೆಲ್ಲ ಭಾರತೀಯ ಸೇನೆ ದಿಟ್ಟ ಉತ್ತರವನ್ನ ಕೊಟ್ಟಿದೆ, ಚೀನಾ ಸೇನೆಯನ್ನ ತಡೆದಿರುವ ಉದಾಹರಣೆಗಳು ಕೂಡ ಇದೆ. ಆದಾಗ್ಯೂ ಈಗ ಮತ್ತೆ ಒಳ ನುಸುಳುವ ಪ್ರಯತ್ನ ಅಂತ ವಿಡಿಯೋಗಳು ಹರಿದಾಡ್ತಾ ಇರುವಂಥದ್ದು. ಇದರ ಸತ್ಯಾಸತ್ಯತೆಯ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ನವೀನ್, ಈಗ ಈ ಒಂದು ಪರಿಸ್ಥಿತಿ ನಮ್ಗೆ 2020ರ ಗಲ್ವಾನ್ ಕಣಿವೆಯಲ್ಲಿ ಏನೊಂದು ಫೇಸ್ ಆಫ್ ಆಗಿತ್ತು ಭಾರತೀಯ ಸೇನೆ ಹಾಗೂ ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿಯ ಮುಖಾಮುಖಿ ಏನಾಗಿತ್ತು ಅದನ್ನ ನೆನಪು ಮಾಡುವಂತೆ ಇದೆ. ಯಾಕೆಂತಂದ್ರೆ ಆಗ್ಲೂ ಕೂಡ ಅಂಥದ್ದೇ ಒಂದು ಕಾರಣಕ್ಕಾಗಿ ಒಂದು ಫೇಸ್ ಆಫ್ ಆಗಿತ್ತು. ಅಂಡ್ ಈಗ ಅರುಣಾಚಲ ಪ್ರದೇಶದ ಉತ್ತರ ಭಾಗದಲ್ಲಿ ಬರುವಂತಹ ಸುಬಾನ್ಸಿರಿ ಎನ್ನುವಂತಹ ಒಂದು ಜಿಲ್ಲೆ ಏನಿದೆ ಆ ಜಿಲ್ಲೆಯಲ್ಲಿ ಸುಮಾರು 60 ಕಿಲೋಮೀಟರ್ನಷ್ಟು ಒಳಗಡೆ ಚೈನಾದ ಪೀಪಲ್ ಲಿಬರೇಷನ್ ಆರ್ಮಿ ನುಗ್ಗಿದೆ. ಅದರ ಜೊತೆಗೆ ಕೇವಲ ಸುಬಾನ್ಸಿರಿ ಡಿಸ್ಟ್ರಿಕ್ಟ್ ಒಂದೇ ಅಲ್ಲ, ಅದರ ಜೊತೆಗೆ ಸುತ್ತಮುತ್ತ ಇರುವಂತಹ ಅನೇಕ ಪ್ರದೇಶಗಳು, ಫಾರ್ ಎಕ್ಸಾಂಪಲ್ ನಮ್ಗೆ ಟಾಸ್ಕಿಂಗ್, ಮಾಜಾ, ಗಲೇಮು, ಪೋರ್ಟ್ರಾಂಕೆರೆ, ತಾಮಾ ಚೂಚು, ಗಲೇನ್ ಸಿನಿಕ್ ಹಾಗೂ ಮುಂತಾದಂತಹ ಪ್ರದೇಶಗಳಲ್ಲಿ ಚೀನಾ ಈಗಾಗಲೇ ತನ್ನ ಕಾಮಗಾರಿಯನ್ನ ಶುರು ಮಾಡಿದೆ ಅನ್ನುವಂತಹ ಒಂದು ವದಂತಿ ಹಬ್ಬಿದೆ. ಆದ್ರೆ ಈ ಒಂದು ರಿಪೋರ್ಟ್ ಯಾವಾಗ ವೈರಲ್ ಆಯ್ತು, ಈ ಒಂದು ವಿಡಿಯೋ ಯಾವಾಗ ವೈರಲ್ ಆಯ್ತು, ಆಗ ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸೇನೆ ಹಾಗೂ ಅರುಣಾಚಲ ಪ್ರದೇಶದ ಗೃಹ ಸಚಿವರು ಖುದ್ದಾಗಿ ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೀಡಿರುವಂಥದ್ದು. ಅಂಡ್ ಅವ್ರು ಹೇಳ್ತಿರುವಂಥದ್ದೇನು, ಯಾವುದೇ ರೀತಿಯಾದಂತಹ ಒಳನುಸುಳುವಿಕೆ ಆಗಿಲ್ಲ ಅಥವಾ ಚೀನಾದ ಪೀಪಲ್ ಲಿಬರೇಷನ್ ಆರ್ಮಿಯ ಸೈನಿಕರು ನಮ್ಮ ಗಡಿ ಭಾಗವನ್ನ ಪ್ರವೇಶ ಮಾಡಿಲ್ಲ ಅನ್ನುವಂಥ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅದರ ಜೊತೆಗೆ 2020ರಲ್ಲೂ ಕೂಡ ಇಂಥದ್ದೇ ಒಂದು ಟೆನ್ಷನ್ ಉದ್ಭವ ಆಗಿತ್ತು ಆ ಪ್ರದೇಶದಲ್ಲಿ, ಗಲ್ವಾನ್ ಕಣಿವೆಯಲ್ಲಿ. ಸೊ ಈಗ ಅಂಥದ್ದೇ ಒಂದು ಸಂದರ್ಭ ಈಗಲೂ ಕೂಡ ಉದ್ಭವ ಆಗಿದೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದಾವೋ ಅದಕ್ಕೆ ಯಾವುದೇ ರೀತಿಯಾದಂತಹ ಅಥೆಂಟಿಸಿಟಿ ಸಿಕ್ಕಿಲ್ಲ. ಅಂದ್ರೆ ಅಧಿಕೃತವಾಗಿ ಇವೆಲ್ಲವೂ ಕೂಡ ನಿಜವಾದಂತಹ ವಿಡಿಯೋ ಅಂತ ಹೇಳಿ ಎಲ್ಲೂ ಕೂಡ ಪ್ರೂವ್ ಆಗಿಲ್ಲ. ಆ ಒಂದು ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಅದರ ಜೊತೆಗೆ ಖುದ್ದಾಗಿ ಅರುಣಾಚಲ ಪ್ರದೇಶದ ಗೃಹ ಸಚಿವ ಮಾಮಾ ನಾತುಂಗ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನ ನೀಡಿರುವಂತದ್ದು. ಇದೆಲ್ಲವೂ ಕೂಡ ಒಂದು ರೂಮರ್ಸ್ ಅಷ್ಟೇ, ಯಾವುದೇ ರೀತಿಯಾದಂತಹ ಎನ್ಕ್ರೋಚ್ಮೆಂಟ್ ಚೀನಾದ ಕಡೆಯಿಂದ ಆಗಿಲ್ಲ. ಭಾರತೀಯ ಭೂಭಾಗ ಏನಿದೆ, ಭೂ ಪ್ರದೇಶ ಏನಿದೆ ಅದೆಲ್ಲವೂ ಕೂಡ ಸುರಕ್ಷಿತವಾಗಿದೆ. ನಮ್ಮ ಗಡಿ ಏನಿದೆ ಅದನ್ನ ನುಗ್ಗಿ ಯಾವ ದೇಶದ ಸೈನಿಕರು ಕೂಡ ಒಳಗಡೆ ಬಂದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಆದ್ರೆ ಈ ವಿಡಿಯೋ ಏನು ವೈರಲ್ ಆಗಿರೋದ್ರಿಂದ ಅರುಣಾಚಲ ಪ್ರದೇಶ ಸೇರಿದಂತೆ ಇಡೀ ದೇಶದಾದ್ಯಂತ ಕೆಲವೊಂದಷ್ಟು ಗೊಂದಲದ ವಾತಾವರಣ ಕ್ರಿಯೇಟ್ ಆಗ್ಲಿಕ್ಕೆ ಇದು ಕಾರಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ದೇಶದ ವಿದೇಶಾಂಗ ಇಲಾಖೆ ಆಗಿರ್ಬೋದು, ರಕ್ಷಣಾ ಇಲಾಖೆ ಆಗಿರ್ಬೋದು, ಒಂದು ಅಧಿಕೃತ ಮಾಹಿತಿಯನ್ನ ನೀಡೋವರೆಗೂ ಕೂಡ ಈ ರೀತಿಯಾದಂತಹ ಗೊಂದಲಗಳು ಮುಂದುವರಿಯುತ್ತೆ. ನವೀನ್, ಥ್ಯಾಂಕ್ ಯು ರಾಹುಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.